ಪೂಜಾ, ಹೆಂಗೆ ಅನಿಸ್ತು ಟ್ರಿಪ್? ಭಾಳ ದಿನ ಆದಮೇಲಲ್ಲ ನೀ ಹೊರಗೆ ಬಂದಿದ್ದೆ ಇಷ್ಟು ದೂರ. ಖುಷಿ ಆಯ್ತಾ ನಿಂಗೆ? ನನಗೇನೋ ಭಾಳ ಖುಷಿ ಆತ್ರಿ. ನಿಮಗೆ ಹೆಂಗೆ ಅನಿಸ್ತಾ? ನನ್ನ ಹೆಂಡತಿ ಜೊತೆ ನಾ ಹೊರಗೆ ಬಂದಿದ್ದೆ ಖುಷಿ ಆಗದೆ ಇರ್ತೈತೇನೆ. ನನಗೂ ಭಾಳ ಖುಷಿ ಆಯ್ತು. ಸರಿ, ಇಲ್ಲಿ ಪ್ಲೇಸ್ಗಳು ಆಲ್ಮೋಸ್ಟ್ ಎಲ್ಲ ನೋಡ್ದಂಗೆ ಆತ. ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ. ಈಗ ಮನೆಯವ್ರಿಗೆಲ್ಲ ನಾವು ಎಷ್ಟೆಲ್ಲ ಟ್ರಿಪ್ಪಿಗೆ ಹೋಗಿ ಬಂದೀವಿ, ಏನೂ ತಂದಿಲ್ಲ ಅನ್ಸ್ಕೊತಕ್ಕೈತಿ. ನಿಮ್ಮ ಮನೆಯವ್ರಿಗೆ, ನಮ್ಮ ಮನೆಯವ್ರಿಗೆ, ಅತ್ತ ನಿಮ್ಮ ಶಾಂತಕವ್ರಿಗೆ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಗಿಫ್ಟ್ ತೊಗೊಂಡ್ಬರೋಣ. ಗಿಫ್ಟಾ? ಎಲ್ಲರಿಗೂ? ಹಾಂ, ಎಲ್ಲರಿಗೂ. ನೀವು ಎಲ್ಲರ ಹೊಸದಾಗಿ ಹೋದ್ರೆ, ಯಾವ್ದಾರ ಪ್ಲೇಸಿಗೆ ಹೋದ್ರೆ, ಸ್ವಲ್ಪ ದೂರದ ಪ್ಲೇಸಿಗೆ ಮನೆಯವ್ರಿಗೆಲ್ಲ ಗಿಫ್ಟ್ ತೊಗೊಂಡು ಹೋಗೋದು ಸಹಜ ಅಲ್ಲ. ಯಾಕೆ ನೀವು ಹಂಗೆ ಮಾಡ್ತಿದ್ದಿಲ್ಲನ? ಅಯ್ಯೋ ರೀ, ನಾವು ಗಿಫ್ಟ್ ತರೋದಂತೂ ಅಲ್ಲ. ನಾವು ಊರಿಂತ ದೊಡ್ಡ ದೊಡ್ಡ ಊರಿಗೆ ಹೋಗೋದೇ ದೂರಿನ ಮಾತೀನಿ. ಗಿಫ್ಟ್ ತರೋದೆಲ್ಲ ಅಷ್ಟೇ ಕಷ್ಟ. ಸುಮ್ಮ ಈಗಟ್ಟ ಬಸ್ ಫ್ರೀ ಆದಮೇಲೆ ನಮ್ಮ ಅವ್ವಗಳು ಒನ್ನವ್ರೆಲ್ಲ ಹೆಂಗಸರು ಸೇರಿ ಅಲ್ಲಿ ಇಲ್ಲಿ ಹೊಂಟಾರ ಅಷ್ಟೇ. ಅವಾಗಿಂದ ಒಂದಿಟ್ಟು ನಮ್ಮ ಅವ್ವ ಅಡ್ಡಾಡ್ದಂಗೆ. ಇಲ್ಲ ಅಂದ್ರೆ ನಾವು ಹಿಂಗದು ಗಾಡಿ ಮಾಡ್ಕೊಂಡದು ಹೋಗಿ ಅಡ್ಡಾಡಿ ಇಲ್ಲ ಇಲ್ಪ ನಾವು ಮಾಡಿ ಅಂಥದ್ದೆಲ್ಲ. ಎಲ್ಲರದು ಅಂತ ಥರ ಜೀವನ. ಸರಿ, ಈಗ ನಾವು ಇಷ್ಟೆಲ್ಲ ದೂರ ಬಂದೇವಿ. ಈಗ ಎಲ್ಲರಿಗೂ ಒಂದು ಏನಾದರೂ ಕೊಡಲೇಬೇಕಲ್ಲ. ಈಗ ಮೊದಲು ನಾವು ನಿನ್ನ ಊರಿಗೆ ಹೋಗ್ಬೇಕು. ನೀನೇ ಹೇಳಿ, ಇಲ್ಲ ಸಿದ್ಧಾರ್ಥವ್ರೆ, ಮೊದಲು ನಮ್ಮ ಊರಿಗೆ ಹೋಗೋನು, ನಮ್ಮ ಮನೆಗೆ ಹೋಗೋನು ಅಂಥೇಳಿ. ಅದ್ರಾಗ ನಿಮ್ಮ ಅವ್ವವ್ರು ಸಂಕ್ರಾಂತಿ ಕರೆದಿದ್ರಾ, ಬರ್ರಿ ಅಂತೇಳಿ ಹೊಲ್ಕದು ಹೋಗಿ ಬರೋಣ ಅಂಥೇಳಿ. ಮತ್ತು ನಾವೆಲ್ಲ ಇಲ್ಲೇ ಇದ್ವಲ್ಲ ಮನಾಲಿ ಒಳಗೆ, ಸಂಕ್ರಾಂತಿನೂ ಇಲ್ಲೇ ಆಗಿ ಹೋತು ನಮ್ದು. ಹೀಗಾಗಿ ಹೋಗೋಕ್ಕಾಗಲಿಲ್ಲ. ನಿಮ್ಮ ಮನೆಗೆ ಹೋಗಿ, ನನಗೂ ಆಫೀಸ್ 2 ದಿನ ಸುಟ್ಟಿನೇ ಹಾಕ್ಬಿಟ್ಟೇನಲ್ಲ, ಬರೋದಿಲ್ಲ ಅಂಥೇಳಿ ಸಿದ್ಧಾಂತಕ್ಕೆ ಎಲ್ಲ ಕೆಲಸ ವಹಿಸೇ ಬಂದೇನಿ. ಕೊರಿಯರ್ ಮಾಡಿ ಆಮೇಲೆ ನಾವು ಫ್ಲೈಟ್ನ ಹೋಗೋಣಂತ. ಓ ಹೌದಾ? ಸರಿ. ರೀ, ಇಲ್ಲಿ ಭಾಳ ಚಂದ ಶಾಲ್ ಸಿಗ್ತಾವಂತ. ನಮ್ಮ ಅಮ್ಮಗೆ ಶಾಲ್ ಅಂದ್ರೆ ಭಾಳ ಇಷ್ಟ. ಆಕಿ ಥಂಡಿ ಕಾಲದಾಗ ಹತ್ಕೊಂಡ್ಬಿಡ್ತಾ. ಆಕಿಗೆ ಒಂದು ಶಾಲ್ ತೊಗೊಳೋಣ ರೀ. ಪೂಜಾ, ಕೇಳ್ತೀಯಲ್ಲ, ಹಕ್ಕಲೆ ಚಲಾಯಿಸ್ಬೇಕು. ನೀ ತೊಗೊಳ್ಳೇಬೇಕು ನಾವು ಅಂಥೇಳಿ. ತಗೋ, ನಿಮ್ಮ ಅಮ್ಮಗೊಂದು ತಗೋ, ನಮ್ಮ ಅಜ್ಜಿಗೊಂದು ತಗೋ, ನಮ್ಮ ಅವಾಗೂ ಅಂಥದ ಒಂದು ತಗೋ. ನೋಡು, ಮತ್ತು ನಿಂಗೆ ಯಾರಿಗೂ ತೊಗೋಬೇಕನ್ಸಿರ್ ತಗೋ, ಚಲೋವ ತಗೋ. ಯಾರಿಗೂ ಇಂಥ ತೊಗೊಳಕ್ಕೂ ಹೋಗ್ಬೇಡ. ಏನು ರೊಕ್ಕಕ್ಕೆ ಸಣ್ಣತನ ಮಾಡಕ್ಕೆ ಹೋಗ್ಬೇಡ. ಯಾರಿಗೇನು ಬೇಕು ತಗೋ. 1 ಬಿಟ್ಟು 2 ಬಿಟ್ಟು 3 ಬಿಟ್ಟು ತಗೋತೀಯಾ ತಗೋ, ಏನು ಬೇಕಾ ತಗೋ. ಥ್ಯಾಂಕ್ ಯು ಸೊ ಮಚ್ ರೀ. ರೀ, ನಾನು ಒಂಚೂರು ಹೋಗಿ ರೆಡಿಯಾಗಿ ಬರ್ತೀನಿ, ಆಮೇಲೆ ಹೋಗೋಣಂತ. ಹಾಂ ಸರಿ, ಲಘು ಹೋಗ. ಇಲ್ಲಿ ಕತ್ಲಾಗೋದ್ರೊಳಗೆ ಮನೆಗೆ ಬಂದು ಮತ್ತು ಥಂಡಿ ಭಾಳ ಆತೈತಲ್ಲ ಅದಕ್ಕೆ. ಹಾಂ ಸರಿ. ಇವತ್ತು ಶಾಪಿಂಗ್ ಮಾಡಿ ಕೊರಿಯರ್ ಮಾಡಿ ನಾಳೆ ಬಿಟ್ರೆ ಇಲ್ಲಿಂತ್ರ. ಕೌಸಲ್ಯ ಫೋನ್ ಮಾಡಿದ್ರು ನಾವು ಸಿದ್ಧಾರ್ಥ ಪೂಜೆ. ಹಾಂ, ಹೋಗಿ ಮುಟ್ರಂತ, ಎಲ್ಲ ಅಡ್ಡಾಡಿದ್ರಂತ. ಹ್ಞೂ ಚಿಕ್ಕವ, ಹೋಗಿ ಮುಟ್ಟಿ ಎಲ್ಲ ಅಡ್ಡಾಡೋದು ಆತಂತ. ನಾಳೆ ಬಿಡ್ತಾರಂತೆ. ನಾನು ಸಂಕ್ರಾಂತಿಗೆ ಅದು ಮುಗಿಲಪ್ಪ ಕರಿ ಐತಿ, ಸುಮ್ಮ ಹುಡುಗರು ಹೊಸ್ದಾಗಿ ಮದ್ವೆ ಆತವ್ರು, ಅಡ್ಡಾಡೋದು ಬೇಡ. ನೋಡಿದ್ರಲ್ಲ ಸಂಕ್ರಾಂತಿ ಮುಂದೆ ಕರಿ ಚಲೋ ಬಂದಿರಂಗಿಲ್ಲ. ಹೀಗಾಗಿ ನಾನು ಸುಮ್ಮನೆ ಆತ್ನಿ. ಅದಕ್ಕೆ ಅವರು ಆಯ್ತು ತಗೋರಿ ಅಂತಂದ್ರು. ಒಳ್ಳೆ ಕೆಲಸ ಮಾಡಿದ್ವಿ, ಒಳ್ಳೆ ಕೆಲಸ ಮಾಡಿದ್ವಿ. ಶರಕ, ಅಲ್ಲೇ ನೀನು ಕೌಸಲ್ಯ ತವ್ರ ಮನೆ. ಈಗ ಸಂಕ್ರಾಂತಿ ಅಂದ್ಕೊಳ್ಳಿ ನನಗೂ ನೆನಪಾತ. 2 ಗಂಡು ಮಕ್ಕಳಿದ್ದವ್ರಿಗೆ ಸೀರೆ ಮಾಡಕ್ಕೆ ಬಂದಿತ್ತು. ನೀನು ಅಲ್ಲೋ ಈಕಿನ ಕೌಸಲ್ಯ ಅಂತ ಅವ್ರ ಮನೆ ಒಂದು ಸೀರೆ ತಂದು ಮಾಡಬಾರ್ದನ್ಲೇ ನಿಮ್ಮ ಈಕಿಗೆ? ಹಾಂ, ಅಯ್ಯೋ ಅತಿಯರ, ನೀವು ಹಿಂಗೆ ಹೇಳ್ತೀರ ನನಗೆ ಗೊತ್ತಾಯ್ತು. ನಾನು ಸೀರೆ ತಂದ ಭಾಳ ಹೊತ್ತು ಆಗ ತಂದೆ, ನನಗೆ ಗೊತ್ತಿರಾಕಿಲ್ರಿ. ಈಗ ನಾವು ಹಳ್ಳಿಯಾಗಿದ್ರೆ ನಮ್ಗೆ ಅವರು ಸುದ್ದಿ ಮುಟ್ತಾವ, ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತೇಳಿ. ಇಲ್ಲಿ ಸಿಟಿಯಾಗ ಬಂದು ಉಳ್ತೇವೆ. ಅದ್ರಾಗ ಇವ್ರದ್ದು ದೊಡ್ಡ ಮನೆ ರೀ. ಇಲ್ಲ ಬಾಜು ಎಲ್ಲ ಆಫೀಸ್ಗೆ ಹೋಗೋ ಮಂದಿ ನಮಗೆ ಇಂಥವು ಸುದ್ದಿ ಮುಟ್ಟಂಗಿಲ್ರಿ. ಇಲ್ಲಿ ಬಂದು ಉಳ್ದಾಗಿಂದ ಮನೆ ಗುಡಿಗೆ ಹೋದಾಗ ಅಲ್ಲಿ ಮಾಡಾಕತ್ತಿದ್ರು ಅವ್ರು. ಹೀಗಾಗಿ ನಾನು ಅನ್ನಿ ಅಕ್ಕಾಗ ಅನ್ನಿ ಹಿಂಗೆ ಮಾಡತ್ತಾರ್ರಿ ಅಂಥೇಳಿ ಬಡ ಬಡನ ಹೋಗಿ ಅಂಗಡಿಗೆ ಹೋಗಿ ಒಂದು ಸೀರೆನೂ ತನ್ನಿ. ಅಕ್ಕನ
ಏನು ಬಿಡವ ನಾ ಏನು ಗಂಡ್ಸತ್ತಕ್ಕಿ ಅದಕ್ಕೆ ಮಾಡ್ತಿ ಹಿಂಗೆಲ್ಲ ಅಂದ್ಲು. ನಾ ಅದಕ್ಕೂ ಮೀರಿ ಬ್ಯಾಡ ಮಾಡ್ತೀನಿ ಅಂದ್ರೆ ಹಿಂಗೆ ಅಂದ್ಲು. ಹಿಂಗಾಗಿ ಸೀರೆ ತಂದು ಇಟ್ಕೊಂಡು ಮುಂತೆ ನೋಡ್ರಿ ಅತ್ಯಾರ. ಐ ನಿನ್ನ ಶರಕ ನನಗರ ಹೇಳ್ಬಾರ್ದೇನ್ಲಿ ಕೌಸಲಿ, ಏ ಕೌಸಲಿ ಹಂಗೆ ಯಾಕೆ ಮಾಡ್ತಿ? ಅದಕ್ಕೆ ಸಂಬಂಧ ಗಂಡ್ಸತ್ರ ಎರಡು ಮಕ್ಳು ನನ್ನ ಗಂಡು ಮಕ್ಳು ಎದಿ ಉದ್ದ ಬಂದಾರ ಸಂಕ್ರಾಂತಿ ಕರಿ ಇನ್ನೂ ನಡೀತಂತದ ಮುಂದಿನ ಅಮಾಸೆ ತನಕ ಮಾಡಕ್ಕೆ ಮಾಡಿಸ್ಕೋವ. ಶರ್ಕ ಅಕ್ಕಿಗೆ ಒಂದಿಟ್ಟು ಎಣ್ಣೆ ಹಚ್ಚಿ ನೀರು ಹಾಕಿ ಆರತಿ ಬರ್ತೀನಿ ಮಾಡೋದು ಬೇಡ, ಸೀರೆ ಉಟ್ಕೊಂಡು ಹೇಳು. ಉಟ್ಕೊಂಡ ನಿನಗೆ ಏನು ಬೇಕು ಏನು ಬೇಡ ಆಕಿ ಕೈಯಾಗ ಮಾಡಿಸ್ಕೊಂಡು ತಿನ್ನುವ ಕೌಸಲ್ಯ. ಹಂಗೆ ಬಿಡಬಾರ್ದುವ. ಎದಿ ಉದ್ದ ಎರಡು ಗಂಡು ಮಕ್ಳದಾವ ಏನರ ಅಂತರ ಸುಮ್ಮ ಯಾಕೆ ಸಂಶಯ ಹೌದಿಲ್ಲ? ಅಯ್ಯೋ ಯಮ್ಮ ಅವೆಲ್ಲ ಗಿಮಿಕ್ ಗಿಮಿಕ್. ಈಗ ನೋಡ, ಈಗ ಇಷ್ಟು ದಿನ ದೀಪಾವಳಿ ಆಯ್ತು, ಆಮೇಲೆ ಏನವ ಅದು ಇದು ವರಮಹಾಲಕ್ಷ್ಮಿ ಆಯ್ತು, ಶಿಖರ ಗೌರಿ ಆಯ್ತು, ಗುರುವಾರ ಲಕ್ಷ್ಮೀ ಪೂಜೆ ಅಂತ ಎಲ್ಲ ಹಬ್ಬ ಮಾಡಿ ಸೀರೆ ಖಾಲಿ ಮಾಡಿಬಿಟ್ಟಿರ್ತಾರ ಮಂದಿ. ಈಗ ಅರ್ವಿ ಅಂಗಡಿಗೆ ಹೋಗೋದನ್ನ ಇಲ್ಲ ಹೊಳ್ಳಿ ಮಂದಿ. ಸಂಕ್ರಾಂತಿ ಈಗಂತ ಹಬ್ಬ ಹೇಳಂಗಾರ, ದೀಪಾವಳಿ ಆದಮೇಲೆ ಸೀರೆ ತೊಗೊಳೋದಿಲ್ಲ ಯಾರು. ಅದಕ್ಕೆ ಈ ಬಂಗಾರ ಅಂಗಡಿಯವರು, ಈ ಸೀರೆ ಅಂಗಡಿಯವರು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹಂಗೆ ಮಾಡಿರ್ತಾರವ್ರೆ. ನಮ್ಮ ಸೀರೆ ಖರ್ಚಾಲೆ ಅಂಥೇಳಿ ಇಬ್ಬರು ಗಂಡು ಮಕ್ಳು ಇದ್ದವರು, ಒಬ್ರು ಹೆಣ್ಮಕ್ಳು ಇದ್ದವ್ರು, ಒಂದು ವರ್ಷ ಒಂದೊಂದು ತೆಗಿತಾರೆ ಬಿಡಯ್ಯವ. ಸುಳ್ಳು ಬೇದ ಹಂಗೆಲ್ಲ ಮಾಡಬಾರ್ದವ್ರು. ಸೀರೆ ಖರ್ಚಾಗ್ಲಿ ಅಂತ ಮಾಡ್ತಾರವ್ರೆಲ್ಲ ಹಂಗೆ. ಕೊಡ್ರಲ್ಲ ಹಾಗೆ ಅವ್ರು ಹಾಗೆ ಹಂಗ್ಯಾಕೆ ಮಾಡ್ತಾರಲ್ಲ ಅವ್ರು ಸೀರೆ ಖರ್ಚಾಲ ಅಂತಾರೆ. ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲದ, ಅದು ಹಳೇ ಪದ್ಧತಿಗಳವೆಲ್ಲ. ಸಂಕ್ರಾಂತಿ ಕರಿ ಚಲೋ ಬಂದಿರಂಗಿಲ್ಲ ಯಪ್ಪ, ಅದು ಒಟ್ಟು ಚಲೋ ಬಂದಿರಂಗಿಲ್ಲ ಮಾರಾಯ. ಅದು ನಮ್ಮ ಮನೆ ಬಾಜುಗೆ ಹಿಂಗಾಗಿತ್ತಪ್ಪ. ಒಂದು ಹುಡುಗ ಫೈನಾನ್ಸ್ನಾಗ ಕೆಲಸ ಮಾಡ್ತಿತ್ತದ. ಸಂಕ್ರಾಂತಿ ಮುಂದೆ ನೋಡು ಒಂದು 4 ದಿನ ಮುಂದೆ, ಸಂಕ್ರಾಂತಿ 4 ದಿನ ಮುಂದೆ ಅದು ಹುಡುಗ ಕೆಲ್ಸಕ್ಕೆ ಹೊಂಟಿತ್ತು ಬೈಲಂಗಲ್ಗೆ. ದಿನ ಹೋಗೋಂಗೆ ಬೆಳಗ್ಗೆ ಹೊಂಟಾವ 6 ಗಂಟೆಗೆ. ಬಡ ಮುಂದಿದ್ದ ಒಬ್ಬವ ಸ್ಕೂಟ್ರ್ ತೊಗೊಂಡು ಹುಡುಗ ಹಾಕ್ಬಿಡ್ತೇವಪ್ಪ. ಗಟ್ಟುಳು ಹುಡುಗ ಪಾಪ. ಹೇಳೋದು ದೊಡ್ಡವ್ರು ಹೇಳೋದು ತಿಳ್ಕೊಬೇಕ. ರಾಮಿ ಹಂಗೆ ಅಡ್ಡಿ ಸಿಟಿಬಾರ್ದ. ಶರಕ ಏನಾತನ ಹೇಳಿದ್ದ ಆತ್ರಿ ಅತ್ಯಾರ. ಇವತ್ತ ಅಪ್ಪಾಗ ಒಂದಿಟ್ಟು ಎಣ್ಣೆ ಹಚ್ಚಿ ತಲೆ ಎರೆದು ಆಕಿಗೆ ಏನು ಬೇಕು ಏನು ಬೇಡ ಕೇಳಿ ಮಾಡಿ ಸೀರೆ ಉಡಿಸಿ ಊಟ ಮಾಡಿಸ್ತಂತವ್ರು. ಅಲ್ಲ ಬೆಚ್ಚಕ್ಕವ ಈಗ ಸುಮ್ಮ ಅದೆಲ್ಲ ಯಾಕೆ ಬಿಡ್ತು ತನ್ನಗೆ ಮಾಡಿಸ್ಕೊ. ತವ್ರ ಮನೆ ಇದ್ದಾಗ ಮಾಡಿಸ್ಕೋಬೇಕು. ಒಬ್ಬೊಬ್ಬರಿಗೆ ಮಾಡೋರ್ ಗತಿ ಇರಂಗಿಲ್ಲ ಕೌಸಲಕ್ಕ. ನಿನಗೆ ತವ್ರ ಮನೆ ಇಲ್ಲೇ ನಿನ್ನ ಮನ್ಯಾಗ ಐತಿ, ಮಾಡಿಸ್ಕೊ, ಏನಾಗೋದಿಲ್ಲ. ಅಬ್ಬಾ ನಾ ಕಾಲೇಜ್ಗೆ ಹೋಗಿ ಬರ್ತೇನೆ. ಹ್ಞೂ ಮಗಳು ಹೋಗ್ಬಾ. ಮಾವ ನೀ ಹೆಂಗಿದ್ರೆ ಆಫೀಸ್ ಹೊಂಟಿಯಲ್ಲ, ನನ್ನ ಒಂದು ಇಟ್ಬಿಡಂಗೆ ಅರ್ಲಿ ತನಕ. ಏ ಹೋಗ್ಲೇ, ನೀ ಏನು ಬೆನ್ನು ಹತ್ತಿ ಬಿಟ್ಟಿಯಲ್ಲ ದಿನ ಆತಾಗ. ನಾ ಹೇಳೇನ್ಲೋ ಅಣ್ಣ ಇಲ್ಲ ಆಫೀಸ್ಗೆ ಲಘು ಹೋಗ್ಬೇಕು, ಜವಾಬ್ದಾರಿ ಭಾಳ ಅದಾವ, ನನ್ನ ಕೆಲಸ ಭಾಳ ಅದಾವು. ಈಗೇನ್ರ ಅಣ್ಣ ಇನ್ನೇನು ನಾಳೆ ಬರ್ತಾನ. ನಾಳೆ ಅವ ಅಲ್ಲೇ ಅವ್ರ ಪೂಜಾ ಮನೆಗಳು ಊರಿಗೆ ಹೋಗಿ ಮರ್ನೇನ ಅಲ್ಲಿ ಬರ್ತಾನಂತ. ನಾ ಎಲ್ಲ ಕೆಲಸ ಪೆಂಡಿಂಗ್ ಇದ್ದಿದ್ದು ಮುಗಿಸ್ಲಿಲ್ಲ ಅಂದ್ರೆ ಅವ್ನು ನನ್ನ ಮ್ಯಾಲೆ ಮುಗ್ದ ಹೋತ. ಏನು ಮಾಡ್ತಿ ಏನು ಬಿಡ್ತೀನಿ ಏನು ನೀ ಎದಕ್ಕೂ ಲಾಯಕ್ಕಿಲ್ಲ ಅಂತ ಅವ್ನ ಕಡೆ ಬೈಸ್ಕೋದಾಕೈತೆ. ನಾ ಅಲ್ಲಿ ನಿನಗೆ ಎಷ್ಟು ಸಲ ಹೇಳಿರೋ ಪ್ರೀತಿ, ಮನ್ಯಾಗ ಒಂದು ಸ್ಕೂಟಿ ಐತಿ, ಆ ಸ್ಕೂಟಿ ನಾವು ಯಾರೂ ಯೂಸ್ ಮಾಡಂಗಿಲ್ಲ, ಹೊಸ ಅದನ್ನ ಐತಿ. ಶಶಿ ಬೇಕಂತ ತರಿಸ್ಕೊಂಡ್ಲು, ಕಾಲೇಜ ಮುಗಿದು ಯೂಸ ಮಾಡಲಿಲ್ಲ, ಅಲ್ಲೇ ಮೂಲ್ಯಾಕ್ಟಾಳ ಅದನ್ನು ತೊಗೊಂಡು ಹೋಗಿ. ನಿನ್ಗೆ ಹೆಂಗಿದ್ರು ಸ್ಕೂಟಿ ಹೊಡ್ಯಾಕೆ ಬರ್ತೈತಲ್ಲ. ಹೇಳ್ತಿ ಬಿಡ ಮಾಮ ಅತ್ತಾಗ. ಅವ ನೋಡವ ಒಂದಿಟ್ಟು ಬಿಡೋದ್ರೆ ಬಿಡುದಿಲ್ಲ. ಹೆಂಗಿದ್ರು ಅಲ್ಲೇ ಹಾದಾಗ ಐತಲ್ಲ ನಮ್ದು ಕಾಲೇಜ್. ಏನು ದೂರ ಐತ್ನಾ? ಹಾದ್ಯಾಗ ಅಂದ್ರೂ ಒಂದು 2 ಕಿಲೋಮೀಟ್ರ್ ಮತ್ತೆ ಒಳಗೆ ಹೋಗ್ಬೇಕು. ಮತ್ತೆ 2 ಕಿಲೋಮೀಟ್ರ್ ಒಳಗೆ ಹೋಗಿ ನಿನ್ಗೆ ಬಿಟ್ಟು ಮತ್ತೆ 2 ಕಿಲೋಮೀಟ್ರ್ ಹೊಳ್ಳಿ ಬಂದು ಮತ್ತೆ ನಂದು ಆಫೀಸ್ ರೂಟ್ ಹಿಡಿಬೇಕು. ನಾ ಅದೆಲ್ಲ ಹೊಂದಂಗಿಲ್ಲ. ನಿಂಗೆ ಸ್ಕೂಟಿ ಬರ್ತೈತಲ್ಲ ಪ್ರೀತಿ, ಸ್ಕೂಟಿ ತೊಗೊಂಡು ಹೋಗು. ಅದು ಮನಸ್ಸಿಲ್ಲ, ಆಟೋಕ್ಕೆ ಹೋಗು, ಇಲ್ಲ ಅಂದ್ರೆ ಬಸ್ಸಿಗೆ ಹೋಗು. ಮಾಮ ಸ್ಕೂಟಿ ಬರ್ತೈತಿ, ಆದ್ರೆ ನಾನು ಮೊದಲು ಹಳ್ಳ್ಯಾಗಿದ್ವಲ್ಲ, ನಾವು ಹಳ್ಳ್ಯಾಗ ಹೊಡೆದ್ ರೂಢಿ ನನಗೆ. ಈ ಸ್ಕೂಟಿ ಅಂದ್ರು TVS XL ಅಪ್ಪ. TVS XL ಹೊಡೆದ್ ರೂಢಿ ನನಗೆ. ಸ್ಕೂಟಿ ಹಿಂಗೆ ಸಿಟ್ಟಾಗ ಹೊಡೆದಿಲ್ಲ. ನಾ ಪಡ ಹೋಗಿ ಯಾರು ಹೆಟ್ಟಾದ್ರೆ ಏನು ಮಾಡೋದ? ನೀನು ಕಳಿಸ್ಕೊಡು ಸಿಟ್ಟಾಗಿ ಹೆಂಗೆ ಹೊಡಿದಂತಲೇ. ಆಮೇಲೆ ಸ್ಕೂಟಿ ತಗೊಂಡು ಹೋಗ್ತೀನಿ, ನೀನು ಕಾಡಂಗೆ ಇಲ್ಲ. ಓಹ್ ಇದು ಬೇರೆ. ಫ್ರೀ ಇದ್ದಾಗ ಕಳಿಸ್ಕೊಡ್ತೇನೆ ಅಂತ ತಾಯಿ ನನ್ನ ಮಾತು ಕಟ್ಬೇಡ. ಅವ್ವ ನಾ ಹೋಗ್ಬರ್ತೇನೆ. ಮಾಮ ನೋಡು ಒಂದು ಮಾತು ಕೇಳಂಗಿಲ್ಲ ಮಾಮ ಅತ್ತಾಗ. ಎಲ್ಲೋ ಹಂಗೆ ಹೋಗ್ಬೇಕು ನಾನು ಕಾಲೇಜ್ಗೆ. ಪ್ರೀತಿ ಹಂಗೆ ಜಗಳ ಮಾಡಬಾರ್ದು. ಹೋಗು ಬಸ್ಸಿಗೆ ಹೋಗು ಟೈಮ್ ಆಕೈತಿ ಹೋಗು. ಹೌದಾ ಪ್ರೀತಿ ಹೋಗ, ಅವಾಗ ಕೆಲಸ ಐತಂತ. ಇಲ್ಲ ಅಂದ್ರೆ ನಾನು ಹೇಳ್ತಿದ್ನಿ ಅವಂಗ ಜೋರು ಮಾಡಿ ಹೋಗಿ ಬಿಟ್ಟು ಬರುವಾಗ ಹುಡುಗಿನ ಬಿಟ್ಟು ಬಂದ್ರೆ ನಿಮ್ಗೆ ಏನಾಗ್ತಿದ್ದಿಲ್ಲ ಅಂತೇಳಿ. ಈಗ ಸಿದ್ಧಾರ್ಥನೂ ಇಲ್ಲದ, ಅದಕ್ಕೆ ಹಂಗೆ ಮಾಡ್ತಾನೆ. ಸಿದ್ಧಾರ್ಥ ಬಂದ್ಮೇಲೆ ಬಿಟ್ಟು ಬರ್ತಾನೆ. ಇವತ್ತ ಬಸ್ಸಿಗೆ ಹೋಗಿ ಅವ ಫ್ರೀ ಆದ್ಮೇಲೆ ಅವ್ನ ಕಡೆನ ಸ್ಕೂಟಿ ಕಲಿಸ್ಕೊಂಡು ಹೋಗುವಂತಿ ತಗೋ. ಮಾತು ಮತ್ತಿನ್ನೇನು ಮಾಡೋದು, ಬಸ್ಸಿಗೆ ಹೋಗ್ತೇನೆ. ನಮ್ಮ ಪ್ರೀತಿದು ಸಿದ್ಧಾಂತಂದು ಒಳ್ಳೆ ಜೋಡಲ್ಲ, ಇಡು ಜೋಡಿಗೆ ಚಂದ ಐತಿ. ಕೌಸಲ್ಯ ಯಾಕೆ ನಿಮ್ಮ ಪ್ರೀತಿಂದು ಸಿದ್ಧಾಂತಂದು ಮದುವೆ ಮಾಡ್ಬಿಡ್ಬಾರ್ದ? ನಿನ್ನ ತವ್ರ ಮನೇನೂ ಕಳ್ಳ ಹಾಕಿದಂಗೆ ಆಕೈತೆ, ನನಗೆ ಸೊಸಿನೂ ಅಕ್ಕಾಳ. ಈಗ ನೋಡುವ ಹೊರಗಿನ ಸೊಸ್ತೆ ಅಂತಂದ್ರೆ ಹೊಂದ್ಕೊಳ್ಳೋದು ಭಾಳ ಜಡ ಐತೆ ಕೌಸಲ್ಯ. ನೋಡು ವಿಚಾರ ಮಾಡಿ. ಅಯ್ಯೋ ಅತ್ತೀರ ನಿಮ್ಮ ಬಾಯಾಗ ಹಾಲು ಸುರ್ಬೇಕು ನೋಡ್ರಿ ಒಂದು ಹಂಡೆ.
ನನ್ನ ಮನ್ಸಿನ ಮಾತು ಹಂಗೆ 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 ನಿಮ್ಮ ಬಾಯಿಗೆ ಬಂದ್ಬಿಡ್ತು ನೋಡ್ರಿ. ಹೌದ್ರಿ, ನನಗೂ ಅನ್ಸುತ್ತೆ ಈಗ ನಾನು ಅಂದ್ರೆ ಏನು ತಿಳ್ಕೊಂಡಿದ್ರಿ ಅಂಥೇಳಿ ಸುಮ್ಮಾಗಿದ್ದೆ ನೋಡ್ರಿ ತೀರ. ಅಯ್ಯ, ಅದ್ರೊಳಗೆ ಏನೈತಿ ಸರಕ ಮನೆ ಅನ್ನಕ್ಕೆ ಹೌದಿಲ್ಲ. ನಿಮಗಾರ ಯಾರದಾರ ಕೌಸಲ್ಯನ ಬಿಟ್ಟ, ಕೌಸಲ್ಯಾಗಾರ ನಿಮ್ಮನಾರ ಬಿಟ್ಟು ಯಾರದಾರ? ನಾ ಏನು ನಂಗೆ ತಿಳಿದದ್ದು ಹೇಳಿಲ್ಲ ನೋಡ್ರಿ. ವಿಚಾರ ಮಾಡ್ರಿ. ನಂಗೆ ಜಪ ಮಾಡೋ ಟೈಮ್ ಆಯ್ತು, ಜಪ ಮಾಡ್ತೇನೆ. ಓಕೆನಾ? ಅಯ್ಯೋ ತೀರ ನಡ್ಕೊಂತ ಹೋಗ್ತೀರಿ ಬಟ್ ನಿಮ್ಮ ರೂಮ್ ತನಕ ನಾನು ಬಿಡ್ತೇನೆ. ಬೇಡ ಬೇಡ, ನಾ ಹೋಗ್ತೇನೆ. ಈಗಾಗಲೇ ಆ ಪೂಜಾನಂತಕ್ಕಿನ ಒಬ್ಬಕ್ಕಿನ ತಂದು ಜೋಡು ಮಾಡ್ಕೊಂಡಿದ್ದಾಗೈತಿ. ಇನ್ನು ಸಿದ್ಧಾಂತಗ ಈ ಚಿನಿ ಮಿನಿ ಚಿಂತಾಮಣಿನ ಒಬ್ಬಕ್ಕಿನ ಮಾಡ್ಕೊಳ್ಳೋದು ಬಾಕಿ ಐತಿ. ಊರು ಉದ್ದಾಡೋಕೆ ಸಾಧ್ಯನೇ ಇಲ್ಲ.